ಇವತ್ತಿನ ದಿನದ ಈ ವಿಡಿಯೋ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದ್ರೆ, ನಾನು ಒಂದು ದಿನ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ದೆ. ಆ ಬಸ್ಸಿನೊಳಗೆ ಪ್ರಯಾಣ ಮಾಡುವ ಸಂದರ್ಭದೊಳಗೆ ನನ್ನ ಸೀಟಿನ ಪಕ್ಕದಲ್ಲಿ ಒಂದು 8 ವರ್ಷದ ಬಾಲಕಿ ಕುಂತಿತ್ತು ರೀ. ಆ 8 ವರ್ಷದ ಬಾಲಕಿಗೆ ನಾನು ಎಷ್ಟನೇ ಕ್ಲಾಸ್ ಸ್ಕೂಲ್ ಕಲಿತಾ ಇದ್ದೆ ಅಂತ ಕೇಳಿದ್ರೆ, ಆ ಮಗು ಹೇಳ್ತು, ನಾನು ಶಾಲೆಗೆ ಹೋಗಲ್ಲ ಅಂಕಲ್ ಅಂತ ಕೇಳಿತು. ಮತ್ತು ಏನಮ್ಮ ಮಾಡ್ತಾಯಿದ್ದೆ ಅಂತ ನಾನು ಕೇಳಿದ್ರೆ, ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿತು. ಮನೆಯಲ್ಲೇ ಇದ್ದು ನೀನು ಏನಮ್ಮ ಮಾಡ್ತಾಯಿದ್ದೆ ಅಂತ ನಾನು ಕೇಳಿದರೆ, ನಾನು ಏನೂ ಮಾಡಲ್ಲ ಸರ್, ಫೋನ್ ನೋಡ್ತಾ ಇರ್ತೀನಿ ಅಂತ ಕೇಳಿತು. ಅಲ್ಲಮ್ಮ, ನಾವು ಸಣ್ಣವರಾಗಿದ್ದಾಗ ಕೇವಲ 5 ಪೈಸೆಗೊಂದು ಪಾಪಡಿ ಇತ್ತು. ನಮಗೆ ಒಂದು ಪಾಪಡಿ ಕೊಡ್ಸೋರ ಗತಿ ಇರಲ್ಲ. ನೀವು ಎಂಥ ಅದೃಷ್ಟವಂತರಮ್ಮ, ನಿಮ್ಮ ಕೈಯಲ್ಲಿ 10,000ದಿಂದ ಹಿಡ್ಕೊಂಡು 20,000 50,000 1 ಲಕ್ಷದವರೆಗೆ ಫೋನುಗಳು ಕೊಡ್ತಾ ಇರ್ತಾರಲ್ಲಮ್ಮ ಅಂತ ನಾನು ಕೇಳಿದ್ದಕ್ಕೆ ಜನಗಳೆಲ್ಲರೂ ಆಶ್ಚರ್ಯವಾಗಿ ಬಸ್ಸಿನ ತುಂಬ ನಗ್ತಾಯಿದ್ರು. ಅದಕ್ಕಾಗಿ ದಯವಿಟ್ಟು ತಮ್ಮ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡಬಾರ್ದು, ಹೆಚ್ಚಿನ ರೀತಿಯಿಂದ ಕೊಡಬಾರ್ದು, ಟೈಮಿಂಗ್ ಜಾಸ್ತಿ ಹೊತ್ತು ಕೊಡೋರು ಅಂತೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ತೇನೆ. ಯಾಕೆಂದರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಅದೆಷ್ಟು ಏನೇನು ತೊಂದರೆಗಳು ಆಗ್ತಾವೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಈಗಾಗಲೇ ನಿಮಗೆ ಗೊತ್ತಿರ್ತದೆ. ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಬಾರ್ದು ಜಾಸ್ತಿ ಹೊತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋವನ್ನು ಲೈಕ್ ಆಗಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ, ಯೂಟ್ಯೂಬ್ದೊಳಗೆ ಸಬ್ಸ್ಕ್ರೈಬ್ ಆಗ್ಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ.